ಅಂಕಲ್ ರುದ್ರ ಅಂಕಲ್. ಯಾರು? ಅಂಬಿಕಾ. ನಾನು ಬಂದಿದ್ದು ರುದ್ರ ಅಂಕಲ್ ಮನೆಗೆ. ಏಕಿಯಾಕಿಲ್ಲಿ ನೀನೀಗ ಬಂದೆ ಇಲ್ಲಿಗೆ. ನನ್ನ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಿರಬಹುದು ಅಂತ ಬಂದು ಬಾಗಿಲು ತೆರೆದೆ. ಆದ್ರೆ ನನ್ ಮನೆಗೆ ಬಂದಿರೋದು ನನ್ನ ಬೆನ್ನು ಹತ್ತಿದ ಬೇತಾಳದ ಭೂತ ಅಂತ ನನಗೆ ಗೊತ್ತಿರ್ಲಿಲ್ಲ. ಕರೆಯದವರ ಮನೆಗೆ ಬರೋದಕ್ಕೆ ನಾಚಿಕಾಗೋದಿಲ್ವ ನಿನಗೆ? ನನಗೂ ಗೊತ್ತೈತೆ. ಕರೆಯದೆ ಬರುವವರನ್ನು, ಬರೆಯದೆ ಓದುವವರನ್ನು, ಬರಗಾಲಿನಿಂದ ನಡೆಯುವವರನ್ನು ಕರೆದು ಹಾರಕ ಕಾಲು ಮರಿಲ ಹಡಿ ಎಂದ ಸರ್ವಜ್ಞ. ಆದ್ರೇನು ಮಾಡ್ಲಿ, ನಾನ್ಯಾರಂತ ನಿನಗ್ ಗೊತ್ತಿಲ್ವಲ್ಲ. ನಾನ್ಯಾರಂತ ನಿನಗೇನಾದ್ರೂ ಗೊತ್ತಾಗಿದ್ರೆ ನಾನು ಬರಬಹುದು. ಅವರಿಗೆ ಹೂವಿನ ಹಾಸಿಗೆಯನ್ನ ಹಾಸ್ತಾ ಇದ್ದೆ ನೀನು. ಹೌದಾ? ಯಾರು ನೀನು? ನಿನ್ನ ತಂದೆ ಬೆಟ್ಟಪ್ಪ ದನಿಯ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದಾನಲ್ಲ ರುದ್ರ. ಆ ಬೆಟ್ಟಪ್ಪ ದನಿ ಏಕೈಕ ಸುಭದ್ರ ಮಹಂತೇಶ. ಏನು? ನೀನು ಬೆಟ್ಟಪದನಿಗಳ ಮಗನ? ಆಕಾಶ ಕಳಚಿ ಮೈ ಮೇಲೆ ಬಿತ್ತ ಕುಸದಂಗಾತ ಹೆಪ್ಪಗಟ್ಟಿರ್ಬೇಕಲ್ಲ. ಇಲ್ಲ, ಇದ್ಯಾವುದೂ ಆಗ್ಲಿಲ್ಲ. ಮತ್ತೇನಾಯ್ತು? ತುಂಬಾನೇ ಆಶ್ಚರ್ಯವಾಗ್ತಾ ಇದೆ. ಸಾವಿರಾರು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆಯ ಗಿಳಿ ಹುಟ್ಟುವ ಬದಲು ಹೇಸಿಗೆ ಕಂಡಲ್ಲಿ ಬಾಯಿ ಹಾಕುವ ನಾಯಿ ಹುಟ್ಟಿದೆಯಲ್ಲ. ಮೋತಿಗೆ ಮೋತು ಬೆಳೆಸಿ ನನ್ನ ಪಿತ್ತನ ನೆತ್ತಿಗೇರಿಸ್ಬೇಡ. ಸುಮ್ಮನೆ ಬಂದು ನನ್ನ ಆಗ್ಬೇಕಷ್ಟ. ನಾನು ನಿನ್ನವಳಾಗ್ಬೇಕು. ಆಯ್ತು, ಆದ್ರೆ ನನ್ನೊಂದು ಪ್ರಶ್ನೆಗೆ ಉತ್ತರ ಹೇಳ್ತೀಯ? ನೀನೇ ನನ್ನ ಕೆಕ್ಕಿ ಅಂದ್ರ 111 ಕೇಳ. ಹೇಳು ಸಾಕು. ಹೇಳ. ಮನುಷ್ಯ ಅತಿಯಾಗಿ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ? ರೊಟ್ಟಿ, ಚಪಾತಿ, ಅನ್ನ ತಿಂತಾನ. ಅನ್ನನೇ ಯಾಕೆ ತಿನ್ಬೇಕು? ಅನ್ನದ ಬದಲಿ ಸಾಗಣಿ ತಿಂದ್ರೆ ಏನಾಗತ್ತೆ? ಅನ್ನ ತಿನ್ನೋ ಬಾಯಿಂದ ಯಾವನಾದ್ರೂ ಸಗಣಿ ತಿಂತಾನೇನಲೇ? ನೀನ್ ಮಾಡಕ್ ಬಂದ ಕೆಲಸ ಏನು? ಸಗಣಿ ತಿನ್ನೋ ಕೆಲಸನೇ. ಯಾವತ್ತು ಆ ಬ್ರಹ್ಮ ಒಂದು ಹೆಣ್ಣನ ಈ ಭೂಮಿಗೆ ಸೃಷ್ಟಿ ಮಾಡಿದ್ನೋ ಆವತ್ತೇ ಅವಳಿಗೊಬ್ಬ ಜೊತೆಗಾರ ಅಂತ ಒಂದು ಗಂಡನ ಸೃಷ್ಟಿ ಮಾಡಿದ್ದಾನಂತ. ಅದಕ್ಕೆ ಹೇಳ್ತಾರೆ ಗಂಡ ಹೆಂಡತಿಯರ ಸಂಬಂಧ ಅಂತ. ಅದನ್ನ ಮೀರಿ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಒಂದೇ, ಹೇಸಿಗೆ ಗಂಡಲ್ಲಿ ಬಾಯಿ ಹಾಕುವ ನಾಯಿ ಜಾತಿಗೆ ಸೇರೋದು ಒಂದೇ. ಮೂರು ಬುಟ್ಟಿ ಹಸಿ ಹೇಸಿಗೆ ತಿನ್ನಕ ಬಂದನ್ನು ತಿಳ್ಕೊ. ನಿನ್ನಂತ ಮೂರು ಬಿಟ್ಟವರು ಇದು ನಿನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನಂದೊಂದು ನಿರ್ಧಾರ ಕಳಿಸ್ಕೊ. ನನ್ನ ಕೈಗೆ ಸಿಗದ ಹೆಣ್ಣು ಪ್ರಪಂಚದ ಯಾವ ಗಂಡಿಗೂ ದಕ್ಕಕ್ ಬಿಡಲಿಲ್ಲ. ಈಗ ನೀ ನನ್ನ ಆಗಬೇಕು ಅಂದು, ಇಲ್ಲ ನಿನ್ನ ಹೆಣ ಬೀಳಬೇಕು ಅಂದು. ಇದೆಂತ ಪರಿಸ್ಥಿತಿ ಬಂದದಕ್ಕಿಂತಪ್ಪ ನನಗೆ. ನನ್ನ ತಂದೆ ಕೂಡ ಇಲ್ಲ. ಈ ಪಾಪಿ ನೋಡಿದ್ರೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ. ನಾನು ಹೀಗಾದ್ರೂ ಮಾಡಿ ನನ್ನ ಕೈಯಿಂದ ಪಾರಾಗ್ಲೇಬೇಕು. ಏನ್ ಮಾಡುದು ಅಂತ ಒಂದು ತಿಳಿತಾನೆ ಇಲ್ವಲ್ಲ. ಹೌದು, ಸುಮ್ಮನೆ ಈತನ ಪ್ರೀತಿಸ್ತೀನಿ ಅಂತ ನಾಟಕ ಮಾಡಿ ಈತನ ಕೈಯಿಂದ ಪಾರಾದ್ರೆ ಆಯ್ತು. ಮಾತು ಮಾಂತಿ, ನಾನು ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಮತ್ತಿಷ್ಟೊತ್ತನ ಬೇರೆನ ಹಾರಾಡಿದೆ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಟೆಸ್ಟ್ ಮಾಡಿದೀಯ. ಮಾತನ್ನ ಚಂದ ಹೇಳಕತ್ತಿ, ಆದ್ರೆ ಯಾಕೋ ಕಣ್ಣ ಕಿಸದ ನೋಡಕತ್ತಿ. ಪ್ರೀತಿ ಉಕ್ಕಿ ಹರಿತಾ ಇರ್ಬೇಕಲ್ಲ. ಈ ಉಕ್ಕಿ ಹರಿಯೋ ಪ್ರೀತಿಯಲ್ಲಿ ಅಕ್ಕಿ
ತರ ಹಾಡಾಡುವಾಗ ಈಗ ಹೇಗಾಗ್ತಾ ಇದೆ? ಆಕಾಶ ಕಳ್ಸ್ಕೊಂಡು ಮೈ ಮೇಲೆ ಬಿಟ್ಟ ರಕ್ತ ಹೆಪ್ಪಗಟ್ಟಾಗ್ತಾ ಇದೆಯಾ? ಭೂಮಿ ಕುಸ್ತಂಗಾಯ್ತಾ? ಮಾತೇಶ್, ಆವಾಗ ನಿಂದ ಹೇಗೋ ಒಂದೇ ಒಂದು ಕೊನೆ ನಿರ್ಧಾರ ಇತ್ತು, ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ. ನೀನಾಗೆ ನೀನ್ ಇಲ್ಲಿಂದ ಹೊರಟೋಗ್ಬೇಕು ಬಂದು, ಇಲ್ಲ ನನ್ ಕೈಯಲ್ಲಿ ನಿನ್ನ ಸಾವಾಗ್ಬೇಕು ಒಂದು. ಹೇ ಪ್ರಭು, ये क्या हुआ? ಅದೇನಾಯ್ತು ಅಂದ್ರೆ ನಿನ್ನ ಹೆಂಗ ಪ್ರೀತಿ ಒಳಗೆ ಟೆಸ್ಟ್ ಮಾಡಿದಲ್ಲ, ಹ್ಯಾಂಗ ನೀನು ಎಷ್ಟು ಗರತಿರ್ಬೋದು ಅಂತ ನಾನು ಟೆಸ್ಟ್ ಮಾಡಿದೆ. ಗೊತ್ತಾಯ್ತಾ? ಬರೀ ಗರುತ್ತಲ್ವಾ? ಗರತಿ ಗಂಗವ್ವ ಅಂದ್ರ ನೀನ. ಈಗ ನಂದು ಸರಿ ಹೋಯ್ತು, ನಿಂದು ಸರಿ ಹೋಯ್ತು. ಅದನ್ನ ಇಳಿಸಿದೆ ಅಂದ್ರೆ ಕಿನಾಲ್ ಮೇಲೆ ಹಾಸಿ ಹೋಗ್ಬೇಕು. ನೀನೆಂತ ಉಸಿರು ಬಳ್ಳಿ ಜಾತಿಗೆ ಸೇರಿದವನು ಅಂತ ನನಗ್ ಮಾತ್ರ ಗೊತ್ತು. ಹೊರಟೋಗಿಲ್ಲಿಂದ. ಇನ್ನೊಂದ್ಸಲ ನಿಮ್ಮ ಮನೆ ಕಡೆ ಬರಂಗಿಲ್ಲ. ಬರ್ಲಾ ಕುಣ್ಕಿಸಿ ಬೇಡ. ಅಯ್ಯೋ ಅಂಕಲ್ ಬಂದ್ರು. ಅಪ್ಪ, ಏನಿಲ್ಲ ಮಿತಕಲಾಡಿ ತಲೆಯನ್ನು ತುರ್ಬಕಟ್ಟೆ ಮುಸ್ರಿ ತಿಕ್ಕು. ನಿನಗೂ ಎಷ್ಟು ಪ್ರೋಗ್ರಾಮ್ ಐತಂದ್ರ ಮೂಕದ ಮೇಲೆ ಮೀಶ ಹೊತ್ತಿರುವ ಗಂಡಸ್ ನಾನು ನನಗೆ ಎಚ್ಚರಬೇಡ. ನಾನು ನಿನ್ನನ್ನು ಬಿಟ್ಟು ಬಿಡೋಣ ಮಾಡಿದ್ದೆ, ಆದ್ರೆ ನೀ ಆಡಿದ್ಯಲ್ಲ ಆಟ. ಈಗ ನೋಡಿ ನನ್ನ ದೊಡ್ಡ ನಿನ್ನ ಸೌಂದರ್ಯವನ್ನು ಹೇಳುತ್ತಿದ್ದು ಮತ್ತು ಈ ಕೆನ್ನೆ ಮುಟ್ಟಿದ್ದಲ್ಲ
ಇವತ್ತು ನಾನಿನ್ನ ಜೀವನ ಮುಟ್ಟಿದ್ದೀನಿ. ನಿನಗವತ್ತು ಹೇಳಿದೆ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಬೆಳಕಿನ ಲೆಕ್ಕ, ಆದ್ರೆ ಮಾತೇಶ್ ಹಾಕೋದೆ ಅಂಬೇಲಿನ ಸಾವಿನ ಲೆಕ್ಕ. ನಿನಗೆ ಏನನ್ನೇ ಮಾಡಿದೆ ಅಂತ ನನಗೆ ಈ ರೀತಿ ಚಿತ್ರ ಹಿಂಸೆನ ಕೊಟ್ಬಿಟ್ಟಿದ್ದೇವೆ. ಯಾಕಪ್ಪ ದೇವ್ರೆ, ಈ ಬಡತನ ಮನೆಯಲ್ಲಿ ಒಂದು ಸುಂದರವಾಗಿರುವ ಯಾತಕ್ಕಾದ್ರೂ ಹುಟ್ಟಿಸ್ತಿ ಅಂತಂದೆ, ಯಾತಕ್ಕಾದ್ರೂ ಒಂದ್ ವೇಳೆ ಹುಟ್ಟಿಸಿದ್ರು ಕೂಡ ಆ ಹೆಣ್ಣಿನ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆನ ಯಾತಕ್ಕಾದ್ರೂ ಮೂಡಿಸ್ತಿ ಅಂತಂದೆ. ನಾನು ನನ್ನ ಸೋದರ ಭಾವನ ಇಷ್ಟಪಟ್ಟೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ತಂದೆ ನನ್ನ ಮಾವನ ಜೊತೆ ನನ್ನ ಮದುವೆ ಮಾಡ್ಲಿಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡ. ಮದುವೆಗೆ ಮುಂಚೆ ನಾಯಿ ಮುಟ್ಟದ ಬಳಿಕೆ ಆಗೋಯ್ತು ನನ್ನ ಜೀವ. ತುಂಬಾ ಸ್ವಾಭಿಮಾನಿ ವ್ಯಕ್ತಿ. ಮಾತಿಗೊಮ್ಮೆ ಹೇಳ್ತಾ ಇದ್ರು, ಮಗಳೇ ಅಂಬಿಕಾ, ಈ ಬಡತನ ಮನೆಯಲ್ಲಿ ಹುಟ್ಟಿರುವ ಹೆಣ್ಣು ಆಸ್ತಿ ಕಳ್ಕೊಂಡ್ರೆ ಮತ್ತೆ ಖರೀದಿಸಬಹುದು, ವಸ್ತು ಕಳ್ಕೊಂಡ್ರೆ ಮತ್ತೆ ತರಬಹುದು. ಆದ್ರೆ ಮದಿಗೆನ್ನು ಒಂದ್ಸಾರಿ ತನ್ನ ಹೆಣ್ಣನ್ನು ಕಳ್ಕೊಂಡ್ರೆ ಅವಳಿ ಪ್ರಪಂಚದಲ್ಲಿ ಇದ್ದು ಸತ್ತಂತೆ. ನಾನು ಬದುಕಿದ್ರು ಕೂಡ ಸತ್ತಂತೆ. ಇಲ್ಲ, ನನ್ನಿಂದ ಯಾವುದರ ತಂದೆಗೆ ಕೆಟ್ಟ ಕಳಕ ಬರಬಾರ್ದು. ಇಂಥವ್ರ ಮಗಳ ಹತ್ರ ನನ್ನ ತಂದೆಗೆ ಯಾರು ಚುಚ್ಚಿ ಚುಚ್ಚಿ ಮಾತಾಡಬಾರ್ದು. ನಾನು ಬದುಕಿರಬಾರ್ದು. ನಿಮ್ಮ ಮಗಳನ್ನ ಕ್ಷಮಿಸ್ಬಿಡಿ ಅಪ್ಪ. ನೀ ಹೇಳ್ದಂಗ ಬಹಳಷ್ಟು ಹೂ ತಗೊಂಡ್ಬಂದ ನೋಡವ. ಏನ್ ಮಾಡಕತ್ತ? ಅಲ್ಲ, ಹುಚ್ಚ ಹುಡುಗಿ ಅಪ್ಪ ನನಗೆ ಬಹಳ ಹೂ ತಗೊಂಬ ಅಂತ ಹೇಳ. ಈಗ ನೋಡಿದ್ರು ಮಣ್ಕೊಂದಾಗ. ಹೇಳವ ತಂಗಿ, ಹೇಳ.
ಯಾಕಪ್ಪ ಈ ಬಡವರ ಮೇಲೆ ಇಷ್ಟೊಂದು ಕೋಪ? ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದೆ? ತಾಯಿ ಇಲ್ಲದ ಮಗಳಂತ ನನ್ನ ಬಂಗಾರತಿಗೆ ಚೋಪಾಲು ಮಾಡಿದ ನನ್ನ ಮಗಳು ಏನವಾಗಿ ಬಿಟ್ಟಿದ್ದಾರೆ. ಜೀವನಮ್ಮ ನನ್ನ ಪ್ರಾಣನಮ್ಮ. ನನ್ನ ಮಗಳು ಭೂಮಿಗೆ ಬೀಳುವ ಮುನ್ನ ಅವಳ ತಾಯಿನ ಕರ್ಕೊಂಡು ಬಿಟ್ಟೆ. ನಾಳೆ ಮದುವೆಯಾಗಿ ಹೊಸ ಪ್ರಪಂಚಕ್ಕೆ ಕಾಲಿಡಬೇಕಾದ ನನ್ನ ಮಗಳು ಅವಳನ್ನು ಕರ್ಕೊಂಡು ಬಿಟ್ಟಿಯಲ್ಲಪ್ಪ. ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದ್ದೆ? ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟಬಾರ್ದೇನಪ್ಪ? ಮುಡಿಯೊಳಗೆ ಹೂವಾಗಿಟ್ಟು ಮದುಮಗಳಾಗಿ ತಿರುವಾಗ ನೋಡುವುದೇ ಭಾಗ್ಯ ನಿನ್ನನು ಮಂತ್ರ ಹೇಳುವಾಗ ಮಗಲ್ಲ ಕಟ್ಟುವಾಗ ಬಳ್ಳಿಯ ಹಾಗೆ ಕಳ್ಳಿಯ ಹಾಗೆ ಮಲ್ಲನಗೆ ನೋಡೋಟವ ಕಾಣುವ ಸತಾರ ನನ್ನ ಮುದ್ದು ಮಗಳೇ. ವಸಂತ ಕಾಲ ಬಂದಾಗ ಬಾವು ಚಿಗರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ಮಾತ್ರ ಮುಳುಗಲೇಬೇಕು. ನನ್ನ ಮಗಳು ನಿನ್ನ ಕೈ ತುತ್ತು ತಿನ್ಬೇಕಂತ ಆಸೆ ಪಟ್ಟಿದ್ದು. ಒಬ್ಬಳೆ ಮಗಳು ಅಂತ ಎಷ್ಟೊಂದು ಪ್ರೀತಿ ಅಂತ ಜೋಪಾನ ಮಾಡಿಕೊಂಡು ಬಂದ ನನ್ನ ಮಗಳು ಹೆಣವಾಗಿ ಬಿದ್ದಿದ್ದಾಳೆ ಅಂದ್ರೆ ನನ್ನ ಮಗಳಿಗೆ ನಾನು ಏನಾದ್ರೂ ಕೇಳಿದ್ದಿಲ್ಲ ಅಲ್ಲ. ಇಲ್ಲ, ನನ್ನ ಮಗಳು ಏನೇ ಕೇಳಿದ್ದು ನನಗೆ ಎಷ್ಟೇ ಕಷ್ಟ ಆದ್ರೂ ಸರಿ ನನ್ನ ಮಗಳ ಬಂಗಾರದ ಚಿಂಕೆ ಆಗ ಜೋಪಾನ ಮಾಡಿದ್ದೆ. ನನ್ನ ಮಗಳು ಇವತ್ತು ಸತ್ತು ಹೋದಳು. ಅಂತದೇನಾದವ ಇಲ್ಲಿನ ತಂದೆಗೆ ಇಷ್ಟೊಂದು ನೋವು ಕೊಟ್ಟು ಹೋಗಿಬಿಟ್ಟಿಲ್ಲವ ತಾಯಿ. ಅಂದ್ರೆ ನನ್ನ ಮಗಳು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲ? ಏನಾತವ ಆತ್ಮಹತ್ಯೆ ಮಾಡಿಕೊಳ್ಳುವಂತ? ಪೂಜ್ಯ ತಂದೆಯವರಿಗೆ ನಿಮ್ಮ ಮಗಳಾದ ಅಂಬಿಕಾ ತಿಳಿಸುವುದೇನಿದ್ರೆ, ಅಪ್ಪ, ತಾಯಿ ಇಲ್ಲದವರಿಗೆ ಚಿಕ್ಕಂದಿನಿಂದಲೂ ತಾಯಿಯ ನೆನಪು ಬರದ ಹಾಗೆ ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿ ಸಾಕಿ ಬೆಳೆಸಿದ್ರಿ. ವಿದ್ಯಾವಂತಳನ್ನಾಗೂ ಸಹ ಮಾಡಿದ್ರಿ. ಕೊನೆಗೆ ನಾನು ಇಷ್ಟಪಟ್ಟ ವರನ ಜೊತೆ ನನ್ನ ಮದುವೆ ಮಾಡಲು ಸಹ ಮುಂದಾದೆ. ಆದ್ರೆ ನಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಎನ್ನುವಂತೆ ಮನೆಯಲ್ಲಿ ಯಾರು ಇರದ ಸಮಯದಲ್ಲಿ ಮಹಾಂತೇಶ ಧಣಿಗ ಸೌಕಾರ ಮಗ ಮಹಾಂತೇಶ ಬಂದು ನನ್ನ ಹೆಂಡರವನ್ನೇ ಹಾಳು ಮಾಡಿಬಿಟ್ಟಪ್ಪ.
ಶೀಲ ಕಳೆದುಕೊಂಡ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರದು ಅಂತ ನಾನು ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿಯಪ್ಪ, ಕ್ಷಮಿಸಿ ಬಿಡಿ. ಎಂತ ತಪ್ಪು ಮಾಡಿಬಿಟ್ಟೆ ನನ್ನ ಜೀವನೇ ಒತ್ತಿ ಇಟ್ಟು ನನ್ನ ದನಿಗಳ ಮನೆಯಲ್ಲಿ ಕೆಲಸ ಮಾಡೋನು ನಾನು. ನನ್ನ ದನಿಗಳ ಮಗ ಇಂಥ ತಪ್ಪು ಮಾಡಿಬಿಟ್ಟ. ಅಯ್ಯೋ ಅಯ್ಯೋ ದೇವ್ರೇ. ಏನಣ್ಣ ನೀನು? ಅಲ್ಲ, ಮದುವೆಗೆ ಈಗಾಗಲೇ ಸಮಯ ಆಗಿದೆ, ಇಲ್ಲಿ ನಿಂತ್ಕೊಂಡಿದೆಯಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ವೇನು? ಇನ್ನೂ ಎಷ್ಟೊಂದು ಕೆಲಸ ಕಾರ್ಯ ಇದೆ ನೋಡು. ಹೇಳಿದ ಹಾಗೆ ಧಾರೆ ಸೀರೆ, ಒಡವೆ ಎಲ್ಲ ತಂದಿದ್ದೇನೆ. ಇದನ್ನೆಲ್ಲ ತೆಗೆದುಕೊಂಡು ನಮ್ಮ ಅಂಬಿಕಾಳಿಗೆ ಇದನ್ನೆಲ್ಲ ಉಟ್ಕೊಂಡು ರೆಡಿ ಆಗೋದಕ್ಕೆ ಹೇಳು. ಬಂದ್ರೇನವ ನೀವು ಹೇಳಿದಾಗ ನನ್ನ ಮಗಳಿಗೆ ಸೀರೆ ಬಳಿ ಎಲ್ಲ ತಂದಿರೇನವ? ಎಲ್ಲ ತಂದಿದ್ದೀನಡ. ಹಾಗಾದ್ರೆ ನನ್ನ ಮಗಳು ಬಳ್ಕೊತಾಳೆವ. ನನ್ನ ಮಗಳಿಗೆ ಸೀರೆ ಉಡಿಸಿ ಸಿಂಗಾರ ಮಾಡ್ರವ. ಯಾಕಂದ್ರ ಇನ್ನೊಂದು ಸ್ವಲ್ಪ ಹೊತ್ನಾಗ ನನ್ನ ಮಗಳದು ಊರಾಗ ಮೆರವಣಿಗೆ ಹೋಗೋದೆ. ಏನ್ ಹುಚ್ಚಿದೀವಲ್ಲ, ನಮ್ಮ ಅಂಬಿಕಾಳ ಮದುವೆ ಮೆರವಣಿಗೆ ಅಂದ್ರೆ ಹಾಗೇನ? ಊರು ತುಂಬಾ ಧಾಮ್ ಧೂಮ್ ಅಂತ ಮಾಡೋಣ, ಯಾರು ಮಾಡಿರಬಾರ್ದು. ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಹುಚ್ಚು ಹುಡುಗಿ, ಅವಸರವಳನ. ಹ್ಯಾಂಗೆ ಹೇಳ್ತಾಳ್ರಿ ಅವ? ಉಸಿರು ಇಲ್ಲದ ಶರೀರ ನೆಲಕ್ಕೆ ಬಿದ್ದ ಮೇಲ ಏನಂದ್ರೆ ಎಲ್ಲಿಂದ ಹೇಳ್ಬೇಕ್ರಿ ಅವ? ಏನಾಯ್ತು ರುದ್ರ ಅಂಬಿಕಾಳಿಗೆ? ನನ್ನ ಅಂಬಿಕಾ, ನನ್ನ ಮಗಳು ಅಂಬಿಕಾ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತಾದ್ರೆ ಏನು ಬಂದಿತ್ತಾನೆ ಅವಳಿಗೆ? ಆಪತ್ತು ಅವಮಾನ ಎಂದೂ ತಂದುಕೊಂಡವಳಲ್ರಿ ಇವ ನನ್ನ ಮಗಳು, ಎಂದೂ ತಂದುಕೊಂಡವಳಲ್ಲ. ಆದ್ರೆ ನನ್ನ ಮಗಳಿಗೆ ಅವಮಾನ ಮಾಡಿ ಅವಳ ಶೀಲಾಗೆಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳಂಗ ಒಬ್ಬ ಕುಲಘಾತಕ ಮಾಡು. ಯಾರು ಇಂಥ ಕೃತ್ಯಕ್ಕೆ ಕೈ ಹಾಕಿದ ಕುಲಘಾತಕ ಯಾರು? ಹೆಂಗ ಹೇಳ್ರಿ ಅವ್ವ? ನಾ ಹೆಂಗ ಹೇಳ್ರಿ ಅವ್ವ? ಚಿಕ್ಕ ಮಗು ಇದ್ದಾಗ ಹೆಗಲ ಮೇಲೆ ಕುಂಡಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅವನ ಪುಟ್ಟ ಕಾಲಗಳಿಂದ ನನಗೆ ಎದೆಗೆ ಒದಿಸ್ಕೊಳ್ತಾ ಇದ್ದೆ. ಆವಾಗ ಈ ಹಾಳಾದ ಶರೀರಕ್ಕೆ ಸಂತೋಷ ಆಗ್ತಿತ್ತು, ಎಷ್ಟೊಂದು ಖುಷಿ ಆಗ್ತಿತ್ತು. ಆದ್ರೆ ಇವತ್ತು ಅದೇ ಮಗು ದೊಡ್ಡದಾಗಿ ನನ್ನ ಕಟ್ಲ ಕಡಿದು ರಕ್ತ ಕೊಡದೈತಿ ಅಂತ ಹೇಳ. ಇಲ್ಲ, ನಾನು ಸಾಕಿದ ಗಿಳಿಯುವುದು ಬೆಳೆದು ದೊಡ್ಡದಾಗಿ ಪಂಜರದಿಂದ ಹೊರಗೆ ಹೋಗಿ ಹತ್ತಾಗಿ ಮೇಲೆ ಕುಕ್ಕಾಕತ್ತೈತಿ ಅಂತ ಹೇಳ. ಹೆಂಗ ಹೇಳ್ಬೇಕ್ರಿ ಅಮ್ಮ? ಹೆಂಗ ಹೇಳ್ಬೇಕ್ರಿ? ನೀ ನಿರೀಕ್ಷೆ ಒಟ್ಟಾಗಿ ಮಾತಾಡಿದ್ರೆ ನಮಗೆ ಹೇಗೆ ಅರ್ಥ ಆಗ್ಬೇಕಣ್ಣ? ನಾನು ಬಿಡಿಸಿ ಹೇಳ್ಬೇಕಂತೀನಿ. ಆದ್ರೆ
ಹೊಟ್ಟೆಯಾಗ ಉಸಿರೈತಿ ಹೇಳಕ್ಕ ಮಾತು ಬರುವಲ್ಲ. ಹೇಳ್ಬೇಕಂದ್ರೆ ಈ ನ್ಯಾಲಿಗೆ ತೊದಲತ್ರಿ ಅವ ತೊದಲ. ಅದಕ್ಕ ನನಗೆ ಹೇಳುದಾಗಲ್ರಿ ಅವ. ನೀವ ನೋಡಿ ನನ್ನ ಮಗ 9 ತಿಂಗಳು ಹೊತ್ತು ಎತ್ತು ಸಾಕಿದ ನನ್ನ ಮಗ ಇಂಥ ಕೆಲಸ ಮಾಡ್ತಾನ? ಇಲ್ಲ ಇಲ್ಲ, ನನ್ನ ಮಗ ಈ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ನನ್ನ ಮಗ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದ್ರಿ ಅವ. ಹೆತ್ತ ಕರಳು ಹೇಳ್ತೈತಿ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ. ಹೆತ್ತವ್ರಿಗೆ ಹೆಗ್ಗಣ ಮುದ್ದ ಅಂತ ಹೇಳ್ತಾರ. ಆದ್ರ ಸತ್ತ ಕರುಳಿನ ಈ ಹೆತ್ತ ಕರಳು ಏನಂತ ಉತ್ತರ ಕೊಡ್ಬೇಕ್ರಿ ಅವ? ಏನಂತ ಉತ್ತರ ಕೊಡ್ಬೇಕು? ಅಣ್ಣ, ನನಗೆ ಮಕ್ಕಳೇ ಆಗದಿದ್ದಾಗ ಕಂಡ ದೇವರ ಹತ್ರ ಹರಕೆ ಕಟ್ಟಿಕೊಂಡೆ. ಕೈಯಲ್ಲಿ ಕರ್ಪೂರದ ಆರತಿ ಸಹ ಬೆಳಗಿದೆ. ನೀ ಮಾಡಿದ ಪೂಜೆಯ ಫಲವೋ ಇಲ್ಲ ನನ್ನ ಪುಣ್ಯದ ಫಲವೋ, ಆ ದೇವರು ನನಗೂ ಒಬ್ಬ ಕುಲಪುತ್ರ ಅಂತ ಪಾಲಿಸಿದ. ಆದ್ರೆ ಇಂದು ಈ ತಾಯಿ ನಿನ್ನ ಹತ್ರ ಸೆರೆಮುಟ್ಟಿ ಪುತ್ರ ಭಿಕ್ಷೆ ಬೇಡ್ತಾ ನನ್ನ ಮಗನ ವಿಷಯದಲ್ಲಿ ಇವರಿಗೆ ಯಾವುದೇ ರೀತಿಯ ಕೆಟ್ಟ ತೀರ್ಮಾನ ತೆಗೆದುಕೊಳ್ಬೇಡ ಅಂತ ಹೇಳು ಅಂತ ನಾನು ಯಾರು ಗೊತ್ತಾ? ಅಂದು ನಿನ್ನ ಸತ್ಯನಾಯ ನೀತಿ ಧರ್ಮದ ತೀರ್ಪಿಗೆ ಬಲಿಯಾದ ಕಾಳ. ಇದೇ ತೀರ್ಪಿನಿಂದ ತಾನೇ ನನ್ನನ್ನು ಊರು ಹೊರಗಿನ ಆಲದ ಮರಕ್ಕೆ ನೀನು ಹಾಕಿದ ಯಾವತ್ತು. ಈಗ ನೋಡು, ನಿನ್ನ ಹೊಟ್ಟೆಯಿಂದ ಹುಟ್ಟಿದ ಮಗನೇ ತಪ್ಪು ಮಾಡ್ಯಾನ. ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರು ಗಂಟಪ್ಪ ಅಲ್ವಾ? ಆ ತೀರ್ಪನ್ನ ಏನ್ ಕೊಡ್ತೀಯ ಅಂತ ನನ್ನ ಆತ್ಮ ನೋಡ್ತಾ ಇದೆ. ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ಅಂತ ದೊಡ್ಡ ಮಾತು ಬರಬಾರ್ದ್ರಿ. ಬ್ಯಾರೆಪ್ಪ, ಅಂತ ದೊಡ್ಡ ಮಾತು ಮಾತಾಡಬೇಡ್ರಿ. ನೋಡು, ಈ ಬೆಟ್ಟಪ್ಪ ಕೊಡೋ ನ್ಯಾಯ ತೀರ್ಪಿನ ಮೇಲೆ ನಂಬಿಕೆ ಇದೆ ತಾನೆ? ಐತ್ರಿ ಅಪ್ಪ, ವಿಶ್ವಾಸ ಇದೆ ತಾನೆ? ಐತ್ರಿ. ಹಾಗಾದ್ರೆ ತಪ್ಪು ಮಾಡಿರೋ ಆ ಕಟುಕನಿಗೆ ನಾನು ಶಿಕ್ಷೆ ಕೊಡ್ತೀನಿ ಇರುತ್ತೆ. ಆದ್ರೆ ಈ ತಪ್ಪು ನಡೆದಿರೋದು ಈ ಬೆಟ್ಟಪ್ಪನ ಮಗನಿಂದ ಅಂತ ಊರ್ ಜನರಿಗೆ ಗೊತ್ತಾಗಬಾರ್ದು ರುದ್ರ. ಒಂದು ವೇಳೆ ಈ ವಿಷಯ ಗೊತ್ತಾದ್ರೆ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರತಕ್ಕಂತ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ನಾ ಯಾರ ಮುಂದೆ ಹೇಳೋದಿಲ್ರಿ ಅಪ್ಪ. ನೋಡಿ, ಯಾವುದೇ ತರ ಸಿಟ್ಟಿನ ಬರದಾಗ ನನಗೆ ಮಗಳ ಹುಟ್ಟಿಲ್ಲ ಅಂತ ತಿಳ್ಕೊತೀನಿ. ಆದ್ರೆ ನೀವು ಸಿಟ್ಟಿನ ಬರದಾಗ ನನ್ನ ಚಿಕ್ಕದನ್ನರಿಗೆ ಶಿಕ್ಷೆ ಕೊಡಬೇಕು. ಸತ್ತಿರೋದು ನಿನ್ನ ಕರಳ ಬಲಿಕನು. ಯಾಕೆ ಆ ಕಟುಕನಿಗೆ ದನಿ ದನಿ ಅಂತ ಕರಿತೀಯ? ನಿನ್ನಿಂದ ದನಿ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಆ ದಲಿತನಿಗೆ ಇಲ್ಲ. ಬೇಕಾದ್ರೆ ನಿನ್ನ ಕೈಯಲ್ಲಿ ಒಂದು ಕೊಟ್ಟಿ ಕೊಡ್ತೀನಿ. ಅವನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡಲು ಬಿಡು. ನಾನು ಅವನಿಗೆ ಶಿಕ್ಷೆ ಕೊಡ್ತೀನಿ. ಆ ಕಾಗದನ ಸುತ್ತ. ಹೌದಲ್ರಿ ಅಪ್ಪ? ಅಪ್ಪರ
ಸುಡೋದು ಬೇಡ್ರಿ, ಸುಡೋದು ಬೇಡ್ರಿ. ಈ ಕಾಗದ ಸುಟ್ಟು ಹಾಕಿದ್ರೆ ಮತ್ತೆ ಹೆಂಗನೆ ಮಾಡಿ ಗುರುತಾಗ್ತದ್ರಿ. ಸುಟ್ಟು ಹಾಕೋದು ಬೇಡ, ಇದನ್ನ ಹರಿದು ಹಾಕೋದು ಬೇಡ. ಈ ಕಾಗದ ಯಾರಿಗೆ ಸಿಗಬಾರ್ದು ಅಂದ್ರ ಈ ಕಾಗದಕ್ಕೆ ಸರಿಯಾದ ಶಿಕ್ಷೆ ನಾನು ಕೊಡ್ತೇನ್ರಿ. ಸುತ್ತು 40 ಹಳ್ಳಿಗೆ ಬೇಕಾದಂತ ನನ್ನ ದನಿ ವಿಷಯ ನನ್ನ ಯಾರಿಗಾರ ಹೇಳ್ತೇನೇನ್ರಿ ಅಪ್ಪ. ಯಾರ ಮುಂದೆ ಹೇಳಿದಲ್ರಿ. ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದ್ರಿ, ಯಾರಿಗೆ ಗೊತ್ತಾಗಬಾರ್ದು ಅಂದ್ರ ಈ ಕಾಗದ ಯಾರಿಗೆ ಸಿಗಬಾರ್ದು. ಈ ಕಾಗದಕ್ಕೆ ಸರಿಯಾದ ಶಿಕ್ಷೆ ನಾನು ಕೊಡ್ತೇನ್ರಿಪ್ಪ. ಯಾಕೋ ಈ ಬೆಟ್ಟಪ್ಪನ ಕುಟುಂಬದ ಮೇಲೆ ಎಷ್ಟೊಂದು ಅಭಿಮಾನ ರುದ್ರ. ನೀನ್ ಮಾಡಿರೋ ಈ ಉಪಕಾರಕ್ಕೆ ಈ ಬೆಟ್ಟಪ್ಪನ ಮೈ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಟ್ರು ಕೂಡ ಕಡಿಮೆ ಕಣೋ. ಸರಿಯಾದ ನ್ಯಾಯ ತೀರ್ಮಾನ ಕೊಡ್ತೀನಿ ರುದ್ರ. ಹೊಟ್ಟೆ ಸೂರ್ಯನ ದಿಕ್ಕ ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತಾಗಬಹುದು. ಹೋದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ ಅಂತ ನಾನು ತೋರಿಸ್ತೀನಿ ರುದ್ರ, ತೋರಿಸ್ತೀನಿ. ಏ ಮಾದೇವಿ, ಕಂಡ ದೇವರಿಗೆ ಹರಕೆ ಹೊತ್ತೆಯಲ್ಲ. ಈ ಬೆಟ್ಟಪ್ಪನಿಗೆ ಸಂತಾನ ಆಗ್ಲಿ, ಈ ಬೆಟ್ಟಪ್ಪನ ಕುಲ ಬೆಳಗ್ಲಿ ಅಂತ ಕೈಯಲ್ಲಿ ಕರಪ ಹಿಡಿದು ಬೆಳಗಿದ ರುದ್ರ. ನೀನು ಇಂಥ ಮಗನಿಗೆ ಜನ್ಮ ಕೊಡ್ತೀಯ ಅಂತ ಗೊತ್ತಿದ್ರೆ ನಿನ್ನನ್ನ ಬಂಜೆಯಾಗಿಡುವಂತ ದೇವರಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೆ. ಇಡೀ ಊರು ಜನ ನಿನ್ನನ್ನ ಬಂಜೆ ಅಂತ ಕೂಗಿ ಕರೆದ್ರು ಈ ಬೆಟ್ಟಪ್ಪ ಸಹಿಸ್ಕೊಳ್ತಿದ್ದ. ಈ ದಿವಸ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಬೆಟ್ಟಪ್ಪ ಬದುಕಿದ್ದು ಸತ್ತೋದ ಕಡೆ. ಆ ದೇವರು ನನ್ನ ಜೀವನದಲ್ಲಿ ಆಟ ಆಡ್ತಾನೆ ಅಂತ ಗೊತ್ತಿತ್ತು, ಆದ್ರೆ ಮಗನ ರೂಪದಲ್ಲಿ ಆಟ ಆಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಇದೇ ಕೈಯಲ್ಲಿ ಎತ್ತಿ ಆಡಿಸಿದ ಕೂಸು ಕಣಿ ಅಮೆರಿಕ. ಈ ದಿವಸ ಈ ಬೆಟ್ಟಪ್ಪನ ಕುಟುಂಬದವರಿಂದಲೇ ಇಂಥ ಘಟನೆ ನಡೆದಿದೆ ಅಂದ್ರೆ ನಮ್ಮನ್ನೇ ನಂಬಿರೋ ಜೀವ ಕಣಿ. ಎಷ್ಟು ನೋವಾಗಿರಬೇಡ, ಕಣ್ಣೀರು ಹಾಕಬೇಡ. ಒಂದೊಂದು ದಿನ ಉಪಯೋಗಕ್ಕೆ ಬರುತ್ತೆ. ಕಣ್ಣೀರು ಯಾವತ್ತಿದ್ರು ಯೋಗ್ಯರಾದವರಿಗೆ ಹಾಕಬೇಕು, ಅವಾಗ ಕಣ್ಣೀರು ಹಾಕಬೇಕು. ನೋಡಿ, ಮುಂದಿನ ಕಾರ್ಯ ನೋಡೋಣ.